ಇವತ್ತಿನ ಮುದ್ದು ಸೊಸೆ ನಿನ್ನೆ ಎಪಿಸೋಡಿಂದ ಕಂಟಿನ್ಯೂ ಆಗುತ್ತೆ. ನಿನ್ನೆ ಎಪಿಸೋಡಲ್ಲಿ ಶಿವರಾಮೇಗೌಡರು ವೀರಭದ್ರೇಗೌಡ್ರನ್ನ ಎಲೆಕ್ಷನ್ ಕ್ಯಾಂಪೇನ್ಗೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ಬಿಟ್ಟೋಗಿರ್ತಾರಲ್ಲ, ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟು ಇದನ್ನೇ ಈಶ್ವರಿ ಉಪಯೋಗಿಸ್ಕೊಂಡು ವೀರಭದ್ರೇಗೌಡ್ರಿಗೆ ಇನ್ನೂ ಮನಸ್ಸು ಬೇಜಾರಾಗೋ ಥರ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂತ ಅಂದರೆ, ಅಜ್ಜಿ ಊರಲ್ಲೆಲ್ಲ ಡೆಂಗ್ಯೂ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಕಷಾಯ ಮಾಡೋಕ್ಕೆ ಅಂತ ಗಿಡಮೂಲಿಕೆಗಳನ್ನೆಲ್ಲ ತರಿಸಿ ಗಿಡಮೂಲಿಕೆಗಳನ್ನೆಲ್ಲ ಮಾಡಿ ಒಂದು ಕಷಾಯ ರೆಡಿ ಮಾಡಿರ್ತಾರೆ. ಇದೇ ಸಮಯಕ್ಕೆ ಇವರು ನಿನ್ನೆ ಎಪಿಸೋಡಲ್ಲಿ ವಿನಂತಿ ಅಮ್ಮ ವಿದ್ಯುನ್ ಮಗು ಸಾಯಿಸಬೇಕು ಅಂತ ಹೇಳಿ ಅಬಾರ್ಷನ್ ಮಾಡೋಕ್ಕೆ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ನ ಕೇಳ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರಲ್ಲ, ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅವರು ಕಷಾಯ ಮಾಡಿರ್ತಾರೆ. ಈ ಕಡೆಯಿಂದ ಕ್ವಾಟ್ಲೆ ಅಜ್ಜಿ ಮಾಡಿರೋ ಕಷಾಯ ತಗೊಂಡು ಬರ್ತಾ ಇರ್ತಾನೆ. ಆ ಕಡೆಯಿಂದ ಅವ್ರು ಆ ಕಷಾಯ ತಗೊಂಡು ಅವಳಿಗೆ ಕುಡಿಸ್ಬೇಕು ಅಂತ ಹೋಗ್ತಿರ್ತಾರೆ. ಕೋಇನ್ಸಿಡೆಂಟಾಗಿ ಇಬ್ಬರು ಮೀಟಾಗಿ ಕ್ವಾಟ್ಲೆ ಕಷಾಯ ಕುಡಿಯೋಕ್ಕೆ ಹೇಳ್ತಾನೆ. ಆದರೆ ಇವರಿಬ್ಬರು ಕುಡಿಯೋಲ್ಲ. ಹೇಳ್ತಾನೆ, ವಿನಂತಿ ಹೇಳ್ತಾಳೆ, ನನಗೆ ಯಾವ ಜ್ವರನೂ ಇಲ್ಲ, ಏನೂ ಇಲ್ಲ, ಹೊರಟೋಗು ಅಂತ. ಆವಾಗ ಅವನು ಆ ಒಂದು ಲೋಟನ ಎತ್ಕೊಂಡು ಈ ಕಷಾಯ ಇದ್ದಿದ್ದ ಲೋಟದೊಳಗಡೆ ಮಿಕ್ಸ್ ಮಾಡಿಬಿಡ್ತಾನೆ. ಮಿಕ್ಸ್ ಮಾಡಿಬಿಟ್ಟು ಈಗ ಕಂಡಿಡೀರಿ ಆ ಕಷಾಯ ಯಾವುದು, ಈ ಕಷಾಯ ಯಾವುದು ಅಂತ. ಆದರೆ ಎರಡೂ ಒಂದೇ ಥರ ಕಾಣಿಸಿ ಕಂಡಿಡಿಯೋಕ್ಕಾಗಲ್ಲ. ಆಮೇಲೆ ಅಂದರೂ ಇವರಿಬ್ಬರು ಕುಡಿಯೋಲ್ಲ. ಅದಾದಮೇಲೆ ಕ್ವಾಟ್ಲೆ ಅವ್ರ ಅಜ್ಜಿನ ಕರೀತಾನೆ. ಅವ್ರ ಅಜ್ಜಿನ ಕರೆದ್ಬಿಟ್ಟು ಈ ಥರ ಕುಡಿತಿಲ್ಲ ಅಂದಾಗ, ಅಜ್ಜಿ ಯಾಕ್ರೆ ನಿಮಗೆ ಕೊಬ್ಬು ಜಾಸ್ತಿ ಆಗಿದೆಯಾ, ಕುಡಿನಿಲ್ಲ ಅಂದರೆ ಕಾಲು ಮುರಿದ್ಬಿಡ್ತೀನಿ ಅಂತ ಹೇಳ್ತಾರೆ. ಅದನ್ನು ಕೇಳ್ದೆ ಇಬ್ಬರು ಹೆದ್ರ್ಕೊಂಡು ಕುಡಿದ್ಬಿಡ್ತಾರೆ. ಕುಡಿದ್ಮೇಲೆ ಈ ಕಡೆ ಆ ವಿನಂತಿ ಅಮ್ಮ ಇಬ್ಬರು ಮಾತಾಡ್ತಿರ್ತಾರೆ, ಆ ಕಷಾಯ ಯಾರಿಗೆ ಸಿಕ್ಕಿರ್ಬೋದು ಅಂತ. ವಿನಂತಿ ಅಮ್ಮ ಹೇಳ್ತಾಳೆ, ಆ ಕಷಾಯ ನಮ್ಮಿಬ್ರಿಗಂತೂ ಸಿಕ್ಕಿರಲ್ಲ, ಅದಲ್ಲೇ ಇರುತ್ತೆ. ಅಂದಿದ್ದು ನೆಕ್ಸ್ಟು ಸೆಕೆಂಡ್ಗೆ ವಿನಂತಿ ಅಮ್ಮ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಆವಾಗ ವಿನಂತಿ ಅಮ್ಮ ಹೇಳ್ತಾಳೆ, ಆ ಕಷಾಯ ಯಾರಿಗೆ ಸಿಕ್ಕಿದೆ ಅಂತ ನನಗೆ ಗೊತ್ತಾಯಿತು ಅಂತ ಹೇಳಿ ಇವಳು ವಿನಂತಿ ಏನಾಯ್ತವ ಅಂತ ಅಂದಾಗ, ಅವಳು ಹೊಟ್ಟೆ ನೋವು ಬಂದಿರುತ್ತೆ. ಹೊಟ್ಟೆ ಮೇಲೆ ಕೈ ಹಿಡ್ಕೊಂಡು ತಡಿ ಹೊಸಿ ಬಂದ್ಬಿಟ್ಟು ಹೇಳ್ತೀನಿ ಅಂತ ಓಡ್ತಾಳೆ. ಅದಾದಮೇಲೆ ಈ ಮೀನ್ ಟೈಮಲ್ಲೇ ಗೌಡ್ರು ಬೇಜಾರಾಗಿರೋದನ್ನ ಈ ಕಡೆ ಕ್ವಾಟ್ಲೆ ಬಂದು ವಿದ್ಯುನ್ ಹತ್ರ ಹೇಳ್ತಾರೆ, ಈ ಥರ ಆಗ್ಬಿಡ್ತು ಇವತ್ತು ಮನೇಲಿ ಅಂತ. ಅವಾಗ ವಿದ್ಯಾ, ಇದಕ್ಕೆಲ್ಲ ಕಾರಣ ನಾನೇ, ನಾನು ಮಾಡಿರೋ ತಪ್ಪಿಗೆ ನಾನು ಎಷ್ಟು ಶಿಕ್ಷೆ ಬೇಕಾದ್ರೂ ಅನುಭವಿಸ್ತೀನಿ, ಆದರೆ ನನ್ನಿಂದಾಗಿ ಅಪ್ಪ ಮಗ ದೂರ ಆಗ್ಬಿಟ್ರಲ್ಲ ಅಂತ ಇವಳಿಲ್ಲೇ ಫೀಲ್ ಮಾಡ್ತಾಳೆ. ಆಮೇಲೆ ಕ್ವಾಟ್ಲೆ ವಿದ್ಯುತ್ ಸಮಾಧಾನ ಮಾಡ್ತಾನೆ, ಇದೆಲ್ಲ ತುಂಬ ದಿನ ಇರಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ. ಇವತ್ತಿನ ಅದಾದಮೇಲೆ ಈ ಕಡೆ ವೀರಭದ್ರೇಗೌಡರು ಫುಲ್ ಬೇಜಾರಲ್ಲಿ ಕೂತಿರ್ತಾರೆ. ಆಗ ವಿನಂತಿ ಬಂದ್ಬಿಟ್ಟು, ಮಾವ ನೀನು ಹಿಂಗಿರೋದು ನನಗೆ ಇಷ್ಟ ಆಗಿಲ್ಲ ಮಾವ, ಬಾ ನಿನಗೆ ನೆಮ್ಮದಿ ಸಿಗೋ ಕಡೆಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕೈ ಹಿಡ್ಕೊಂಡು ಹೇಳಿದಾಗ, ಗೌಡರು ಕೈ ತೆಗೆದ್ಬಿಟ್ಟು ನಾನು ಒಂಟಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ವಿನಂತಿ ಅಮ್ಮ ಇದನ್ನೆಲ್ಲ ನೋಡಿ ವಿನಂತಿಗೆ ಸಮಾಧಾನ ಮಾಡ್ತಾರೆ. ಅವ್ನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ ಅಂದಮೇಲೆ ಅವ್ನು ನಿನಗೆ ಹತ್ರ ಆಗೇ ಆಯ್ತಾನೆ, ನೀನೇನೋ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ.